ಇವಾಗ ಆರಿ ವರ್ಕ್ ಬ್ಲೌಸ್ ಡಿಸೈನ್ ರೆಡಿ ಆಗೈತಿ. ಇದನ್ನ ಬ್ಯಾಕ್ ನೆಕ್ ಡಿಸೈನ್ ಏನೈತಲ್ಲ, ನಾ ಆಲ್ರೆಡಿ ವಿಡಿಯೋ ಒಳಗೆ ನಾನು ನಿಮ್ಗೆ ವರ್ಕ್ ಮಾಡೋದು ಮತ್ತು ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ನೆಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದೈತಿ. ಈ ರೀತಿಯಾಗಿ ನೋಡ್ತಾ ಇರ್ಬೋದು, ಲಟ್ಕನ್ ಕೂಡ ಡಿಸೈನ್ ರೆಡಿ ಆಗೈತಿ. ಈ ರೀತಿಯಾಗಿ ಡಿಸೈನ್ ರೆಡಿ ಆಗೈತಿ ನೋಡ್ರಿ. ತುಂಬಾ ಸಿಂಪಲ್ ಆದರೂ ವರ್ಕ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದೇ ರೀತಿಯಾಗಿ ಈ ಬ್ಯಾಕ್ ನೆಕ್ ಡಿಸೈನ್ನ ಮಾಡಿಟ್ಟ 1 ವಾರ ಆಯಿತು, ಇನ್ನೂ ಸ್ಲೀವ್ ರೆಡಿ ಮಾಡಿರಲಿಲ್ಲ. ಇದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತು. ಫ್ರೀ ಹ್ಯಾಂಡಲ್ಲಿ ನಾನು ಯಾವುದೇ ರೀತಿಯಾಗಿ ಡಿಸೈನ್ನ ಯಾವುದೇ ರೀತಿಯಾಗಿ ಟ್ರೇಸ್ ಮಾಡಿ ನಾನು ವರ್ಕ್ ಮಾಡಿಲ್ಲ. ಹಾಗೆ ಫ್ರೀ ಹ್ಯಾಂಡಲ್ಲಿ ನನಗೆ ಹೆಂಗೆ ಚೆನ್ನಾಗಿ ಅನಿಸುತ್ತಲ್ಲ ಆ ರೀತಿಯಾಗಿ ವರ್ಕ್ ಮಾಡಿದ್ದೀನಿ. ಮತ್ತು ಇದ್ರೊಳಗೆ ಜರಿ ಥ್ರೆಡ್ ಮತ್ತು ಸಿಲ್ಕ್ ಥ್ರೆಡ್, ಆಮೇಲೆ ಕಟ್ ಬೀಡ್ಸ ಇಷ್ಟ ಯೂಸ್ ಮಾಡೀನಿ. ಮತ್ತು ಒಂದೊಂದು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಹಾಗೆ ಸ್ಲೀವ್ ಡಿಸೈನ್ ಕೂಡ ಸಿಂಪಲ್ ಆಗಿ ಇದೇ ರೀತಿಯಾಗಿ ಕ್ರಿಯೇಟಾಗಿ ಡಿಸೈನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅವಸರದೊಳಗೆ ಮಾಡೋದು ಬೇಡ, ಫ್ರೀ ಇದ್ದಾಗ ಮಾಡೋಣ ಅಂತ ಹೇಳಿ ಬಾಕಿ ಇತ್ತು. ಸಿಂಪಲಾಗಿ ನೆಟ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಸ್ಲೀವ್ ಡಿಸೈನನ್ನು ಮಾಡಿದ್ದೀನಿ. ಅಂತಂದರೆ ಇಲ್ಲಿ ವರ್ಕ್ಗೋಸ್ಕರ ಅಂಥೇಳಿ ಬೇರೆ ಬಟ್ಟೆನ ಅಟ್ಯಾಚ್ ಮಾಡೀನಿ. ಈ ರೀತಿಯಾಗಿ ನೆಟ್ನ ಯೂಸ್ ಮಾಡಿಬಿಟ್ಟು ವರ್ಕ್ ಮಾಡಬೇಕಂತ ಆಸೆ ಇತ್ತು. ಸೊ ಇವಾಗ ಒಂದು ಟೈಪ್ ಏನೈತಲ್ಲ ಡಿಸೈನ್ ಮಾಡೀನಿ. ಇನ್ನೂ ಒಂದು 2-3 ಬ್ಲೌಸ್ ಅದಾವ ಗ್ರ್ಯಾಂಡ್ ಡಿಸೈನ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಸ್ಲೀವ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ ರೀತಿಯಾಗಿ ಡಿಸೈನ ಬಂದೈತಿದು. ಸೊ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯ್ತಲ್ಲ ಆದಷ್ಟು ಲೈಕ್ ಮಾಡಿರಿ. ಆರಿ ವರ್ಕ್ ಡಿಸೈನ್ಸ್ ಜಾಸ್ತಿ ಬೇಕು, ವರ್ಕ್ನ ಆರಿ ವರ್ಕ್ ಡಿಸೈನ್ನ ಶೇರ್ ಮಾಡಿರಿ ಅನ್ನೋರು ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಏನೈತಲ್ಲ ಸ್ಲೀವ್ ಅಂತೂ ಸಿಂಪಲ್ಲಾಗಿ ಈ ರೀತಿಯಾಗಿ ತುಂಬ ದಿನ ಆಯಿತು ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಸಾರಿ ಮತ್ತು ಇದು ಬ್ಲೌಸ್ ಮತ್ತು ಸಾರಿ ಕಲರ ನೆಟ್ ತಂದುಬಿಟ್ಟು ತುಂಬ ದಿನವೇ ಆಯಿತು. 2 ಸಾರಿ ಮೇಲೆ ಆ ರೀತಿಯಾಗಿ ನೆಟ್ನ ತೊಗೊಂಡು ಬಂದಿದ್ದೀನಿ. ಇದೊಂದು ಟೈಪ್ ಈ ರೀತಿಯಾಗಿ ಸ್ಲೀವ್ನ ರೆಡಿ ಮಾಡೀನಿ. ಈ ರೀತಿಯಾಗಿ ಇದು ಶಾರ್ಟ್ ಸ್ಲೀವ್ಗಿಂತ ಲಾಂಗ್ ಸ್ಲೀವ್ಗೆ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಲಾಂಗ್ ಸ್ಲೀವ್ನ ಸ್ಟಿಚ್ ಮಾಡಬೇಕಂತ ಹೇಳಿ ಈ ರೀತಿಯಾಗಿ ಡಿಸೈನ್ನ ನೋಡ್ತಾ ಇರ್ಬೋದು. ತುಂಬಾ ಡಿಸೈನ್ ಅಂತೂ ತುಂಬ ಸೂಪರಾಗಿ ಬಂದೈತಿ. ಬ್ಯಾಕ್ ನೆಕ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದೈತಿ. ಈ ರೀತಿಯಾಗಿ ಹೊರಗಡೆ ವರ್ಕ್ ಮಾಡಿಸ್ಬೇಕಂತಂದ್ರೆ ತುಂಬ ಭಾಳ ಅಮೌಂಟ್ ಐತಿ. ಹೀಗಾಗಿ ನಾನು ಆರಿ ವರ್ಕ್ನ ಕಲೀಲಿಕ್ಕೆ ಮೂಲ ಕಾರಣ ಅಂತಂದ್ರೆ ಇದೆ ಅಂತ ಹೇಳ್ಬೋದು ನೋಡ್ರಿ. ಹೊರಗಡೆ ಒಂದಿಷ್ಟು ಬ್ಲೌಸ್ನ ಯಾರಾದರೂ ವೇರ್ ಮಾಡಿದ್ರೆ ಆ ರೀತಿಯಾಗಿ ಡಿಸೈನ್ ನಾವು ಡಿಸೈನ್ ಮಾಡಿಸ್ಬೇಕಲ್ಲ ಅಂಥೇಳಿ ಅನಿಸ್ತಿತ್ತು. ಬಟ್ ಅದರ ಅಮೌಂಟ್ ಕೇಳಿದ್ರು ತುಂಬಾ 3,000 4,000 ಹಿಂಗೆ 10,000ವರೆಗೂ ವರ್ಕ್ನ ಹೇಳ್ತಿದ್ರು. ಹೀಗಾಗಿ ಇನ್ನೂ ಬ್ರೈಡಲ್ ವರ್ಕ್ನ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಾಗ ಸ್ವಲ್ಪ ನಾನು ಲಾಗ್ ವಿಡಿಯೋ ಜೊತೆಗೆ ನಾನು ಆರಿ ವರ್ಕ್ನ ಯಾವ ರೀತಿಯಾಗಿ ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತೀನಿ. ಹಾಗೆ ಬಿಡಿದಾಗ ಇವಾಗ ಏನೈತಲ್ಲ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆದ ನಂತರ ಇವಾಗ ಟೈಮ್ ಬಂದು ಜಾಸ್ತಿನೇ ಆಗೈತಿ. ಇವಾಗ ಇನ್ನೊಂದು ಸ್ಲೀವ್ನ ಇವಾಗ ಒಂದು ಸ್ಲೀವ್ ಕಂಪ್ಲೀಟ್ ಆಗೈತಿ, ಇನ್ನೊಂದು ಸ್ಲೀವ್ ರೆಡಿ ಆಗಬೇಕು. ಮತ್ತು ಫ್ರಂಟ್ ಸೈಡ್ ಡಿಸೈನು ಇನ್ನೂ 2 ಸ್ಟೆಪ್ ಬಾಕಿ ಅದಾವ. ಇವಾಗ ಏನೈತಲ್ಲ ಒಂದು ಸ್ಲೀವ್ ರೆಡಿ ಆಗೈತಿ, ಇನ್ನೊಂದು ಸ್ಲೀವ್ ಕೂಡ ಅದನ್ನೆಲ್ಲ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ಬಟ್ಟೆ ಅಂತೂ ಅಟ್ಯಾಚ್ ಮಾಡಿದ್ದೈತಿ. ಇವಾಗ ಫಿಕ್ಸ್ ಮಾಡೋದು, ಬಾಕ್ಸ್ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡೋದು ಮತ್ತು
ಸ್ಲೀವ್ ಲೆಂತ್ನ ಡ್ರಾ ಮಾಡೋದು ಇಷ್ಟ ಬಾಕಿ ಐತಿ. ಈ ರೀತಿಯಾಗಿ ಡಿಸೈನ್ ನಮ್ಗೆ ಹೊರಗಡೆ ಮಾಡಿಸಿದ್ರು ಕೂಡ ನಮ್ಗೆ ಯಾವಾಗ ಬ್ಲೌಸ್ ಬೇಕಾಗ್ತಾವಲ್ಲ ಟೈಮ್ ಕೂಡ ಮಾಡಿಕೊಡಂಗಿಲ್ಲ. ಹೀಗಾಗಿ ಈ ವರ್ಕ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಒಂದಿಷ್ಟು ಬ್ಲೌಸಸ್ಗಳನ್ನ ಇದೇ ರೀತಿಯಾಗಿ ಆಗಿ ಇದೇ ಡಿಸೈನ್ನ ಮಾಡ್ಬೇಕಂತೇಳಿ ಅಂದ್ಕೊಂಡು ಒಂದಿಷ್ಟು ಬ್ಲೌಸ್ನ ಎತ್ತಿದ್ದಾನೆ. ಅಂತಂದರೆ ಯಾವುದೇ ಒಂದು ಡಿಸೈನ್ ನೋಡಿದೆ ಅಂತಂದ್ರೆ ಆಗಿ ಹಿಂಗೆ ಇರ್ಬೇಕಂತ ಹೇಳಿ ಡಿಸೈನ್ ಯಾವುದೇ ಚೇಂಜಸ್ ಮಾಡಿಲ್ಲ. ನಾನು ಇದೇ ರೀತಿಯಾಗಿ ಸ್ಲೀವ್ನ ಏನು ಗೊತ್ತಿಲ್ಲ, ಆರಿ ವರ್ಕ್ ಕ್ಲಾಸ್ ಕೂಡ ಹೋಗಿಲ್ಲ, ಎಲ್ಲನೂ ಮನೆಯಲ್ಲೇ ಯೂಟ್ಯೂಬ್ ವಿಡಿಯೋನ ನೋಡಿಬಿಟ್ಟೆ ನಾನು ಕಲಿತು ವಿಡಿಯೋನ ಮಾಡ್ಬೇಕಂತಂದು ಸ್ಟಿಚಿಂಗ್ನ ಆರಿ ವರ್ಕ್ ಕಲಿಬೇಕಂತಂದ್ರೆ ಭಾಳ ಕಷ್ಟ ಐತಿ. ಮತ್ತು ನೀವು ರೆಗ್ಯುಲರ್ ಆಗಿ ಕಷ್ಟಪಟ್ರಿ ಅಂತಂದ್ರೆ ನೀವು ಆರಾಮಾಗಿ ಕಲಿಬೋದು. ಯಾಕಂತಂದ್ರೆ ನಾನು ಯಾವಾಗಲಾದ್ರೂ ಟೈಮ್ ಇದ್ದಾಗ ಮೊದಲಿಗೆ ಬಾಕ್ಸ್ ಸ್ಟ್ಯಾಂಡ್ ಇರಲಿಲ್ಲ, ರಿಂಗ್ನ ತೊಗೊಂಡು ಬಂದಿದ್ನಿ, ಅದ್ರ ಮ್ಯಾಗೆ ಒಂದು ಸ್ವಲ್ಪ ಸ್ಟಿಚ್ ಹಾಕೋದು ಮತ್ತು ಒಂದಿಷ್ಟು ಬೀಡ್ಸ್ನ ರೀತಿಯಾಗಿ ಹಾಕೋದು ಹಿಂಗೆ ಟ್ರೈ ಮಾಡಿದ್ನಿ. ಅದಾದ ನಂತರ ಏನಾದರೂ ಆಗಲಿ ಅಂಥೇಳಿ ಒಂದು ಬ್ಲೌಸಿನ ಅಮೌಂಟ್ ಅಂತ ಹೇಳಿ ಈ ಒಂದು ಬಾಕ್ಸ್ ಸ್ಟ್ಯಾಂಡನ್ನು ನಾನು ತೊಗೊಂಡು ಬಂದೆ. ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಯಾಕಂತಂದ್ರೆ ಒಂದು ಸರ್ತಿ ನಾವು ಬ್ಲೌಸ್ ಪೀಸ್ನ ನಾವು ಫಿಕ್ಸ್ ಮಾಡಿಬಿಟ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಬಟ್ಟೆ ಆ ಕಡೆ ಈ ಕಡೆ ಆಗಂಗಿಲ್ಲ. ಆಮೇಲೆ ಬಟ್ಟೆ ರಿಂಗ್ ಒಳಗೆ ಏನಾಗ್ತೈತಿ, ಒಂದು ಸ್ವಲ್ಪ ಬಟ್ಟೆ ಲೂಸ್ ಬೀಳೋದು ಈ ರೀತಿ ಸ್ಟಾರ್ಟ್ ಆಗ್ಲಕ್ಕಿತ್ತು. ಇದು ಬೇಡ ಅಂಥೇಳಿ ಈ ರೀತಿಯಾಗಿ ಸ್ಟ್ಯಾಂಡ್ ತರಿಸಿರೋದ್ರಿಂದ ಒಂದು ಬಟ್ಟೆ ಫಿಕ್ಸ್ ಮಾಡಿದ್ವಿ ಅಂತಂದ್ರೆ ಫುಲ್ ಡಿಸೈನ್ ಆಗೋವರೆಗೂ ಯಾವುದೇ ರೀತಿಯಾಗಿ ನಮ್ಗೆ ತೊಂದರೆ ಅನ್ನೋದು ಬರೋಂಗಿಲ್ಲ. ಕೂತ್ಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ನಾವು ವರ್ಕ್ನ ಮಾಡ್ಬೋದು. ಆಮೇಲೆ ಈ ರೀತಿಯಾಗಿ ನಾನು ಡೈರೆಕ್ಟಾಗಿ ಯಾವುದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ. ಈ ರೀತಿಯಾಗಿ ನೆಟ್ನ ಅಟ್ಯಾಚ್ ಮಾಡಿಬಿಟ್ಟು ವರ್ಕ್ನ ಡೈರೆಕ್ಟಾಗಿ ಬ್ಲೌಸ್ ಮೇಲೆನ ವರ್ಕ್ ಮಾಡೀನಿ. ಹೆಂಗೆ ಬರ್ತೈತಿ ಬರಲಿ ಅಂಥೇಳಿ ಒಂದೊಂದು ಸರ್ತಿ ಏನು ಅನಿಸ್ಬಿಟ್ಟು ಬೇಡ ಸರಿ ಬರ್ತೈತಿಲ್ಲ ಅಂಥೇಳಿ ಬೇಡ ಅಂಥೇಳಿ ಅನಿಸಿತ್ತು. ತುಂಬ ಫೈನಲ್ ಆಗಿ ಅಂತೂ ಅಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಧ್ಯದಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಕುಂದನ್ಸ್ನ ಅಟ್ಯಾಚ್ ಮಾಡೀನಿ. ಅದರಿಂದ ಕೂಡ ಇನ್ನೂ ಹೈಲೈಟಾಗಿ ಕಾಣಿಸ್ಲತ್ತೈತಿ. ಇನ್ನೊಂದು ಏನಂತಂದ್ರೆ ಈ ಒಂದು ಸ್ಲೀವ್ ಡಿಸೈನ್ ಮಾಡಬೇಕಾದ್ರೆ ಒಂದೇ ಲೈನ್ನ ನಾನು ಬೀಡ್ಸ್ನ ಯೂಸ್ ಮಾಡೀನಿ. ಇಲ್ಲಿ ಏನೈತಲ್ಲ ಇದಕ್ಕೆ ಒಂದು ಸೈಜಲ್ಲಿ ದಪ್ಪ ಇರೋದು ಇನ್ನೊಂದು ಲೈನ್ ಹಾಕಿ ಅದ್ರ ಪಕ್ಕ ಇನ್ನೊಂದು ಬೀಡ್ಸ್ನ ಹಾಕಿದೆ. ಟೋಟಲ್ ಆಗಿ ಇವಾಗ ಒಂದು ಲೈನ್ ಹಾಕಿದ್ದೀನಿ, ಇನ್ನೆರಡು ಲೈನ್ ಹಾಕಿದ್ರೆ ಇನ್ನೂ ಹೈಲೈಟ್ ಬರ್ತು ಅಂಥೇಳಿ ಅನಿಸ್ಲಕ್ಕಿತ್ತು. ನೆಕ್ಸ್ಟ್ ಬೇರೆ ಬ್ಲೌಸ್ ಮಾಡುವಾಗ ಆ ರೀತಿ ಮಾಡ್ತೀನಿ, ಸಿಂಪಲ್ ಆಗಿರಲಿ ಅಂಥೇಳಿ ಒಂದೇ ಲೈನ್ ಹಾಕೀನಿ. ಇವಾಗ ಫುಲ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆದ ನಂತರ ಅನಿಸ್ಲಕ್ಕೆ ಸ್ಟಾರ್ಟ್ ಆಯಿತು. 3 ಲೈನ್ ಹಾಕಿದರೆ ಇನ್ನೂ ಲುಕ್ಕಾಗಿ ಕಾಣಿಸ್ತಿತ್ತು ಅಂಥೇಳಿ. ನಾನೇನೋ ತುಂಬ ಓವರಾಗಿ ತುಂಬ ಗ್ರ್ಯಾಂಡಾಗಿ ಬಿಡ್ತೈತಿ ಬೇಡ ಅಂತ ಹೇಳಿದ್ದು, ವೆರಿ ಸಿಂಪಲ್ ಮಾಡ್ಬೇಕಂಥೇಳಿ ಇದೇ ರೀತಿಯಾಗಿ ಒಂದು ಲೈನ್ನ ಹಾಕಿದೆ. ಇವಾಗ ಆದರೂ ಕೂಡ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ನನಗೆ ಪರ್ಸ್ನಲಾಗಿ ಅಂತೂ ಈ ಡಿಸೈನ ತುಂಬಾ ಇಷ್ಟ ಆಯಿತು. ಈ ಡಿಸೈನ್ನ ನೋಡಿಬಿಟ್ಟು ಇವಾಗ ನನ್ನ ಫ್ರೆಂಡ್ ಕೂಡ ಒಂದು ಡಿಸೈನ್ ವರ್ಕ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಖಂಡಿತವಾಗ್ಲೂ ನಾನು ಮೊದಲಿಗೆ ಶಾರ್ಟ್ ವಿಡಿಯೋನ ನೋಡಿಬಿಟ್ಟೆ ಒಂದಿಬ್ಬರು ಜನ ಅಂತೂ ಇವಾಗ ಹೇಳತ್ತರ ವರ್ಕ್ ಮಾಡಿಕೊಡ್ರಿ ಅಂತ ಹೇಳಿ. ಯಾಕಂತಂದರೆ ಯಾವುದೇ ವಿದ್ಯೆ ಅನ್ನೋದು ನಮ್ಗೆ ವೇಸ್ಟ್ ಅಂತೂ ಆಗಂಗಿಲ್ಲ. ಇವಾಗ ನಮ್ಮ ಬ್ಲೌಸನ್ನು ಹೊರಗಡೆ ವರ್ಕ್ ಮಾಡಿಸಿ ಸ್ಟಿಚಿಂಗ್ ಮಾಡಿಸ್ತೀವಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ವರ್ಕಿಗೆ ಎಷ್ಟು ಡಿಸೈನ್ ತೊಗೋತಾರೆ. ಇದರೊಳಗೆ ಎಂಬ್ರಾಯ್ಡ್ರಿಗಿಂತನೂ ಆರಿ ವರ್ಕ್ಗೆ ಏನೈತಿಲ್ಲ ಅಮೌಂಟ ತುಂಬಾ ಜಾಸ್ತಿ ಐತಿ. ಹೀಗಾಗಿ ನಾನು ಒಂದಿಷ್ಟು ಬ್ಲೌಸಸ್ನ ಯಾಕಂತಂದ್ರೆ ಎಂಬ್ರಾಯ್ಡ್ರಿ ಮಷಿನ್ ಅಂತೂ ಇಲ್ಲ, ಸೊ ಹೊರಗಡೆ ಅಷ್ಟು ದುಡ್ಡು ಕೊಟ್ಟು ವರ್ಕ್ ಮಾಡಿಸೋದಕ್ಕಿಂತ ಅಷ್ಟೇ ಮೆಟೀರಿಯಲ್ಸ್ ಒಳಗೆ ಈ ರೀತಿಯಾಗಿ ವರ್ಕ್ ಮಾಡ್ಬೋದಲ್ಲ ಅಂತ ಹೇಳಿ ಮೊದಲಿಗೆ ಇದು ಆರಿ ವರ್ಕ್ ಕಲೀಲಾಕ ಮೂಲ ಉದ್ದೇಶ ಏನಂತಂದ್ರೆ ಮೊದಲಿಗೆ ನನ್ನ ಬ್ಲೌಸನ್ನು ವರ್ಕ್ ಮಾಡ್ಕೋಬೇಕು ಅಂಥೇಳಿ ಆಸೆ ಇತ್ತು. ಹೀಗಾಗಿ ಅದಕ್ಕೋಸ್ಕರ ನಾನೇನು ಟೈಮ್ ಸಿಕ್ಕಾಗೆಲ್ಲ ವರ್ಕ್ನ ಕಲಿತಿದ್ನಿ. ಕಲಿಬೇಕಂತಂದ್ರೆ ಈ ರೀತಿಯಾಗಿ ಇದು ಲೈನ್ ಏನು ಕೊಟ್ಟನೆಲ್ಲ 2 ಲೈನ್ ಕೊಟ್ಟನಿ ಸಾರಿ ಕಲರು. ಸಿಲ್ಕ್ ಥ್ರೆಡ್ನ ತೊಗೊಂಡ್ಬಿಟ್ಟು 2 ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ 2 ಲೈನನ್ನು ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಇದು ಕುಂದನ್ಸ್ನ ಅಟ್ಯಾಚ್ ಮಾಡೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೈರೆಕ್ಟಾಗಿ ವಿಡಿಯೋಕ್ಕಿಂತಲೂ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಲಾಕತ್ತಿತ್ತು. ಇಲ್ಲಿ ಇನ್ನೂ ವೈಟ್ ಕಲರ್ ಕುಂದನ್ಸ್ನ ಅಟ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಇರ್ತಿತ್ತು ಅಂತ ಹೇಳಿ ಅನಿಸ್ತು. ನನ್ನ ಹತ್ರ ಇರಲಿಲ್ಲ, ತಂದಿರಲಿಲ್ಲ. ಸೊ ಎಂಥ ಇದ್ವಲ್ವ, ಸೊ ಇದು ಬ್ಲೌಸ್ ವರ್ಕಿಗೆ ಅಂತ ಹೇಳಿ ತಂದಿರೋದು. ಅದರೊಳಗೆ ಅಡ್ಜಸ್ಟ್ ಮಾಡಿಬಿಟ್ಟು ವರ್ಕ್ನ ಮಾಡೀನಿ. ನನಗಂತೂ ತುಂಬಾ ಇಷ್ಟ
ಆಯಿತು. ಈ ಬ್ಲೌಸ್ ಕೂಡ ನಾನು ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಈ ಒಂದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು, ಹೀಗಾಗಿ ವಿಡಿಯೋ ಮಾಡಬೇಕು, ಶೇರ್ ಮಾಡ್ಬೇಕಂತ ಹೇಳಿ ಇವತ್ತು ವಿಡಿಯೋ ಮಾಡ್ಲಾಕತ್ತೀನಿ. ಯಾಕಂತಂದರೆ ಈ ಆರಿ ವರ್ಕ್ ಕಲಿಯೊಳಗೆ ತುಂಬಾ ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ಯಾವಾಗಲೂ ಒಂದಿನ 2 ದಿನ ನಾನು ಕಲ್ತ್ಬಿಟ್ಟು ನಾವು ಬ್ರೈಡಲ್ ವರ್ಕ್ ಮಾಡ್ತೀವಿ, ಡಿಸೈನ್ ಮಾಡ್ತೀವಿ ಅಂತ ಹೇಳಿ ಹಾಗಿಲ್ಲ. ಸತತ ಪ್ರಯತ್ನ ಪಡಬೇಕಾಗ್ತೈತಿ, ಒಂದಿಷ್ಟು ಟೈಮ್ ಅಂಥೇಳಿ ಸ್ಪೆಂಡ್ ಮಾಡಬೇಕಾಗ್ತೈತಿ. ಡಿಸೈನ್ ಅಂತೂ ಇದು ಆಯಿತು. ಯಾಕಂತಂದರೆ ಇದನ್ನ ಮನೆ ಕೆಲಸನ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಷಿನ್ ಐತಲ್ಲ ಅದ್ರ ಮೇಲೇ ಈ ಸ್ಟ್ಯಾಂಡ್ನ ಇಟ್ಬಿಟ್ಟಿನಿ. ಸ್ಲೀವ್ನ ಅಟ್ಯಾಚ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಈ ಬಟ್ಟೆಯನ್ನು ನಾನು ಇಟ್ಬಿಟ್ಟಿದೆ. ಸಂಜೆ ಟೈಮಲ್ಲಿ ಏನೈತಲ್ಲ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಒಂದು ಲೈನು ಮೊದಲಿಗೆ ನೆಟ್ ಏನು ಯೂಸ್ ಮಾಡಿದ್ನಲ್ಲ ಇದನ್ನು ಬಟ್ಟೆನ ಫಿಕ್ಸ್ ಮಾಡಿಬಿಟ್ಟು ಒಂದು ಟೈಮು, ಆಮೇಲೆ ಏನಾದರೂ ಒಲೆ ಮೇಲೆ ಅನ್ನಕ್ಕಿಟ್ಟು ಮತ್ತು ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ, ಒಂದು 5 ನಿಮಿಷ 10 ನಿಮಿಷ ಸಿಲ್ಕ್ ಥ್ರೆಡ್ಡು ಆಮೇಲೆ ನೀಡಲು ಎಲ್ಲನೂ ಕೈಗೆ ಎಟ್ಕೋಬೇಕು. ಆ ರೀತಿಯಾಗಿ ಸಮೀಪನೇ ಇಟ್ಬಿಡ್ತಿದ್ನಿ. ಆಮೇಲೆ ಮತ್ತು 5-10 ನಿಮಿಷ ಆಯ್ತಂತಂದ್ರೆ ಒಂದು ಈ ರೀತಿಯಾಗಿ ಒಂದು 2 ಲೈನ್ನ ಹಾಕಿಬಿಡೋದು, ಮತ್ತು ಅದನ್ನ ಅಲ್ಲಿ ಎತ್ತಿಟ್ಬಿಡೋದು. ಮತ್ತು ನೆಕ್ಸ್ಟ್ ಇವಾಗಲಾದರೂ ಮತ್ತು ಟೈಮ್ ಇರುತ್ತಲ್ಲ ಆ ಟೈಮ್ ಒಳಗೆ ಮತ್ತೊಂದು 2 ಲೈನ್ ಹಾಕೋದು. ಈ ರೀತಿಯಾಗಿ ಮತ್ತಿಲ್ಲಿ ಫ್ರೆಂಚ್ ನಾಟ್ ಕೂಡ ಯೂಸ್ ಮಾಡಿ ನೋಡ್ತಾ ಇರ್ಬೋದು. ಅದನ್ನು ಕೂಡ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡೇನಿ. ಯಾಕಂತಂದ್ರೆ ಫಸ್ಟ್ ಟೈಮ್ ಅಂತಂದ್ರೆ ಥ್ರೆಡ್ ಏನೈತಲ್ಲ ಸಿಕ್ಕಾಕೊಳ್ತೈತಿ. ಹೀಗಾಗಿ ನಾವು ಪ್ರಾಕ್ಟೀಸ್ ಮಾಡಾದ ನಂತರ ತುಂಬಾ ಚೆನ್ನಾಗಿ ಬಂತು. ಇದನ್ನು ಕೂಡ ಒಂದಿಷ್ಟು ಟೈಮ್ ಅಂತೇಳಿ ಕರೆಕ್ಟಾಗಿ ಇಷ್ಟ ತೊಗೊಂಡನಿ ಅಂಥೇಳಿ ಟೈಮಿಂಗ್ ಇಲ್ಲ. ಯಾಕಂತಂದರೆ ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಟೈಮಿಂಗ್ ಒಳಗೆ ಈ ಒಂದು ವರ್ಕ್ನ ಮುಗಿಸೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸೈಡ್ ಏನೈತಲ್ಲ ಬೀಡ್ಸ್ ಅದಾವ. ಈ ರೀತಿಯಾಗಿ ಒಂದು ಮಧ್ಯದಲ್ಲಿ ಸಾಡಿ ಕಲರ್ ಏನೈತಲ್ಲ ಫ್ರೆಂಚ್ ನಾಟನ್ನು ಈ ರೀತಿಯಾಗಿ ಹಾಕಿದ್ದೀನಿ. ತುಂಬಾ ಇಷ್ಟ ಆಯಿತು ವರ್ಕ್ ಅಂತೂ. ಈ ರೀತಿಯಾಗಿ ಏನೈತಲ್ಲ ನಾವು ಕಲಿಕೆ ಅನ್ನೋದು ಯಾವತ್ತೂ ವೇಸ್ಟ್ ಆಗಂಗಿಲ್ಲ. ಇವಾಗ ಟೈಲರಿಂಗ್ ಮಾಡ್ಲಾಕತ್ತೀನಿ ಅಂತಂದರೆ ಎಲ್ಲರೂ ಕೂಡ ಗ್ರ್ಯಾಂಡ್ ಡಿಸೈನ್ ಬ್ಲೌಸ್ ಸಾರಿಗಳಿದ್ವು ಅಂತಂದರೆ ವರ್ಕ್ ಮಾಡೇ ಮಾಡಿಸ್ತಾರೆ. ಇನ್ನೂ ಏನಂತಂದ್ರೆ ಹಳ್ಳಿ ಒಳಗೆ ಈ ರೀತಿಯಾಗಿ ನಾವು ಮನೆಯಲ್ಲಿ ವರ್ಕ್ ಮಾಡೋದ್ರಿಂದ ಒಂದಿಷ್ಟು ಅಮೌಂಟ್ನ ಕಡಿಮೆ ತೊಗೋಬೋದು. ಯಾಕಂತಂದ್ರೆ ಒಂದಿಷ್ಟು ಆಮೇಲೆ ಸ್ಟಿಚಿಂಗ್ ಮಷಿನ್ ಇಡ್ಲಿಕ್ಕೆ ಅಂಥೇಳಿ ಅಂತಂದ್ರೆ ಅದಕ್ಕೆ ಅಂಥೇಳಿ ಬಾಡಿಗೆ ಕಟ್ಟಬೇಕಿರ್ತೈತಿ, ಮತ್ತು ಬಿಲ್ ತುಂಬಾ ಇರ್ತೈತಿ. ಹೀಗಾಗಿ ಅವರು ಕೂಡ ಅಮೌಂಟ್ ಜಾಸ್ತಿ ಇರ್ತೈತೆ ಅಂತ ಹೇಳ್ಬೋದು. ಇವಾಗ ನಾವು ಒಂದು ವರ್ಕ್ಗೆ 1500-2000 ಹೇಳಿದ್ವಿ ಅಂತಂದ್ರೆ ಅದೇ ವರ್ಕನ್ನು ನೀವು ಸಿಟಿ ಒಳಗೆ ಮಾಡೋರಿಗೆ ವರ್ಕ್ ಕೇಳಿದ್ರಿ ಅಂತಂದ್ರೆ 3,000-4,000 ಸಾವಿರವರೆಗೂ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿಲ್ಲ ಅಂತಂದರೆ 2,500-3,000 ಅಂತಲೂ ಹೇಳ್ತಾರೆ. ಹೈ ಬೆಳಗ್ಗೆ ಅಂತಂದ್ರೆ ಯಾವಾಗೋ ಟೈಮ್ ಸಿಕ್ಕಾಗ ಒಂದು ಸ್ವಲ್ಪ ವರ್ಕ್ ಮಾಡ್ತೀವಿ, ಅಂದ್ರೆ ಅಷ್ಟೊಂದು ನೋಡಂಗಿಲ್ಲ. ಯಾಕಂತಂದ್ರೆ ಒಂದು ವರ್ಕ್ ಮಾಡಲಿಕ್ಕೆ ಅಂದಾಜು ಇಷ್ಟು ಟೈಮಿಂಗ್ ಮೇಲೆ ನಾವು ರೇಟ್ನ ಫಿಕ್ಸ್ ಮಾಡ್ಬೋದು. ಇವತ್ತು ಈ ಡಿಸೈನ್ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ನೀವು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ತುಂಬ ಜನನೇ ಹೇಳಾಕತ್ತೀರಿ. ಹೀಗಾಗಿ ಇನ್ನು ಆದಷ್ಟು ಸಾಧ್ಯವಾದಷ್ಟು ನಾನು ಯಾವ ಬ್ಲೌಸನ್ನೇ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಿರ್ತೀನಿ, ಮತ್ತು ಈ ರೀತಿಯಾಗಿ ವರ್ಕ್ನ ಮಾಡ್ಲಾಕತ್ತಿರ್ತೀನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಲಾಗ್ ವಿಡಿಯೋನ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಲಾಕತ್ತೀನಿ. ಯಾಕಂತಂದ್ರೆ ತುಂಬ ಜನನೇ ನನ್ನ ಕೇಳಿದರು. ನಿನಗೆ 15 ದಿನದ ಹಿಂದ್ಗಡೆ ಒಂದು ವಿಡಿಯೋನ ಹಾಕಿದ್ನಲ್ಲ, ಅಲ್ಲಿ ಕೂಡ ಸಾಕಷ್ಟು ಚೆನ್ನಾಗಿ ಕೇಳಿದರು, ನೀವು ಲಾಗ್ ವಿಡಿಯೋ ಜೊತೆಗೆ ನೀವು ಹಾಕಿ ವಿಡಿಯೋನ ಅಂತ ಹೇಳಿದರು. ಖಂಡಿತವಾಗಲೂ ಇವಾಗ ಸಬ್ಸ್ಕ್ರೈಬರ್ ಮೇರೆಗೆ ಏನೈತಲ್ಲ ವ್ಯೂವರ್ಸ್ ಇಷ್ಟು ಚಾನಲ್ ಗ್ರೋ ಆಗ್ಲಾಕ ವ್ಯೂವರ್ಸ್ ಎಲ್ಲ ಕಾರಣ ಅಂತ ಹೇಳ್ಬೋದು. ನಿಮ್ಮೆಲ್ಲ ಸಪೋರ್ಟ್ದಿಂದ ಗೂಗಲ್ ಪಿನ್ ಬೇಗ ಬರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿ ಇತ್ತು ಅಂತಂದ್ರೆ ಬೇಗನೆ ಗೂಗಲ್ ಪಿನ್ ಬಂದು ಬೇಗ ಡಾಲರ್ ಕಂಪ್ಲೀಟ್ ಆಗಿ ಪೇಮೆಂಟ್ ಕೂಡ ಬೇಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಜಾಸ್ತಿ 1 ತಿಂಗಳಾಯಿತು ಜಾಸ್ತಿ ವಿಡಿಯೋ ಅಷ್ಟೊಂದು ಮಾಡಿಲ್ಲ. ಹೀಗಾಗಿ ಇವಾಗ ಏನೈತೆಲ್ಲ ಡಾಲರ್ ಕಂಪ್ಲೀಟ್ ಆಗೋದು ಒಂದು ಸ್ವಲ್ಪ ಸ್ಲೋ ಆಗೈತಿ. ಹೀಗಾಗಿ ಇನ್ನು ಮೇಲಿಂದ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಆದಷ್ಟು ಒಂದು ಡೈಲಿ ಆಗಲಿಲ್ಲ ಅಂತಂದ್ರೆ ಒಂದಿನ ಬಿಟ್ಟು ಒಂದಿನ ವಿಡಿಯೋನ ಹಾಕ್ತಿರ್ತೀನಿ. ಯಾಕಂತಂದ್ರೆ ವಿಡಿಯೋ ಮಾಡಿರ್ತೀನಿ, ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಂಗಿಲ್ಲ. ಇವಾಗ ಆಲ್ಮೋಸ್ಟ್ ನೋಡ್ಬೋದು ಇನ್ನೂ 2 ವಿಡಿಯೋ ಅದಾವೆ. ಯಾಕಂತಂದ್ರೆ ಸ್ಲೀವ್ ಏನು ರೆಡಿ ಮಾಡ್ಲತ್ತಿನಿಲ್ಲ, ಇದನ್ನು ಕೂಡ ವಿಡಿಯೋ ಮಾಡೀನಿ. ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನೂ ಐತಿ, ಬಟ್ ಅದನ್ನ ಎಡಿಟಿಂಗ್ ಮಾಡಿಲ್ಲ.
ಅಪ್ಲೋಡ್ ಮಾಡ್ಲಿಕ್ಕೂ ಆಗಿಲ್ಲ. ಸೊ ಹೀಗಾಗಿ ಈ ಲಾಂಗ್ ವಿಡಿಯೋನ ಮೊದಲಿಗೆ ಶೇರ್ ಮಾಡಿಬಿಟ್ಟು ನಂತರ ಆ ವಿಡಿಯೋಗಳನ್ನ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಕೊಡಿರಿ. ಲೈಕ್ ಕೊಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನನಗೂ ಕೂಡ ಇನ್ಸ್ಪೈರ್ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ಡಿಸೈನ್ ಹೆಂಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ರ ಎಲ್ಲರೂ ಕೂಡ ಧನ್ಯವಾದಗಳು.